ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕಂಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಸೋರಿಯಾಸಿಸ್ಗೆ ಮದ್ದು ಹೇಳ್ತೀನಿ. ಸೋರಿಯಾಸಿಸ್ ಅಂದ್ರೆ ಒಂದು ತರಹದ ಚರ್ಮದ ಅಲರ್ಜಿ. ಇದು ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ನೋಡಿ, ತಲೆಯಲ್ಲಿ ಈ ತರ ಹುಟ್ಟು ತರ ಎಲ್ಲ ಆಗ್ಬಿಡುತ್ತೆ, ಫುಲ್ಲು ಕೆರೆತ ಬರ್ತಾನೆ ಇರುತ್ತೆ. ಇನ್ನು ಉಗುರೆಲ್ಲ ಈ ತರ ಚೇಂಜ್ ಆಗ್ತಾ ಇರುತ್ತೆ, ಹಳದಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಇನ್ನು ಕೈಗೆ ಕಾಲ್ಗೆಲ್ಲ ಆಗ್ತಾ ಇರುತ್ತೆ, ಅಲರ್ಜಿ ಆಗುತ್ತೆ. ಇದು ಕಾಮನ್ ಆಗಿ ವಿಟಮಿನ್ ಡಿ ಕಡಿಮೆ ಆದಾಗ ನಿಮ್ಮ ಕಾಣಿಸ್ಕೊಳ್ಳುವಂತಹ ಕಾಯಿಲೆ ಅಂತಾನೆ ಹೇಳ್ಬೋದು, ಚರ್ಮದ ಕಾಯಿಲೆ. ವಿಟಮಿನ್ ಡಿ ನಮ್ಮ ದೇಹದಲ್ಲಿ ತುಂಬಾ ಕಡಿಮೆ ಆದಾಗ ಇದು ಬರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ನೀರು ತುಂಬಾ ಕಡಿಮೆ ಕುಡಿದ್ರೆ, ನೀರಿನ ತೇವಾಂಶ ಇರುತ್ತಲ್ವಾ, ತೇವಾಂಶನೂ ಅಷ್ಟೇ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ, ಅಂದ್ರೆ ಮಾಯ್ಶ್ಚರೈಸ್ ಕಡಿಮೆ ಆದಾಗ ಈ ರೋಗ ಬರುತ್ತೆ. ಕಾಮನ್ ಆಗಿ ಚಿಕ್ಕ ಮಕ್ಳಿಗೆ 3 ವರ್ಷದ ಮಕ್ಕಳಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳು ಇವಾಗ ಹೊರಗಡೆ ಆಟ ಆಡ್ತಾನೆ ಇಲ್ಲ, ಯಾವಾಗಲೂ ಮನೇಲೇ ಇರ್ತಾರೆ. ಯಾವಾಗಲೂ ಟಿ ವಿಲಿ ಅಂದರೆ ಫೋನು ಬಿಟ್ಟರೆ ಹೊರಗಡೆ ಹೋಗಿ ಆಟಾಡೋದಿಲ್ಲ. ಬೆಳಗ್ಗೆ 7ರಿಂದ 9 ಗಂಟೆ ಮಧ್ಯೆ ಅಟ್ಲೀಸ್ಟ್ ಅರ್ಧ ಗಂಟೆ ಮಕ್ಕಳನ್ನ ಹೊರಗಡೆ ಬಿಡಿ. ಈಗ ಸ್ಕೂಲ್ಗೆ ಹೋಗ್ತಾರೆ, ಎಲ್ಲ ಆಗುತ್ತೆ ಅಂದರೆ 7 ಗಂಟೆ 8 ಗಂಟೆಗೆ ತಾನೇ ಹೋಗೋದು ಸ್ಕೂಲ್ಗೆ. 7 ಗಂಟೆಲಿ ಹೊರಗಡೆ ಸ್ವಲ್ಪ ನಿಲ್ಲಿಸಿ, ಅಟ್ಲೀಸ್ಟ್ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಹೊರಗಡೆ ನಿಲ್ಲಿಸಿ, ಆಮೇಲೆ ಸ್ನಾನ ಮಾಡಿಸಿ. ಹೀಗೆ ಮಾಡೋದ್ರಿಂದ ಆದಷ್ಟು ಬೇಗನೆ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮುಂಚೆ ಆದರೆ ಎಣ್ಣೆ ಸ್ನಾನ ಮಾಡಿಸೋರು, ಬಿಸಿಲಲ್ಲಿ ನಿಲ್ಲಿಸೋರು, ಅದರಿಂದ ವಿಟಮಿನ್ ಡಿ ಜಾಸ್ತಿ ಸಿಗ್ತಾ ಇತ್ತು. ಇವಾಗ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. 3 ವರ್ಷದ ಮೇಲಾದರೆ ಎಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸೊ ಅರ್ಜೆಂಟಲ್ಲೇ ಕಳಿಸ್ತೀರಾ, ಸರಿಯಾಗಿ ಸ್ನಾನ ಮಾಡಿಸಲ್ಲ, ಎಣ್ಣೆ ಸ್ನಾನ ಏನೂ ಮಾಡಲ್ಲ. ಸೊ ಅದರಿಂದನೇ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆ. ಇದಕ್ಕೆ ಮದ್ದು ಹೇಳ್ತೀನಿ, ಆದಷ್ಟು ವಾರಕ್ಕೆ 4 ಸಲನಾರು ಮಾಡಿ, ನಿಜವಾಗ್ಲೂ ಬೇಗ ಕಡಿಮೆ ಆಗುತ್ತೆ. ಮೊದಲನೇ ಮದ್ದು ಅಲೋವೆರಾ, ಲೋಳೆ ರಸ. ಇದನ್ನ ಜೆಲ್ ತಗೊಳ್ಳಿ, ಅದನ್ನ ಎಲ್ಲೆಲ್ಲಿ ನಿಮಗೆ ಸೋರಿಯಾಸಿಸ್ ಆಗಿದೆ ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ. ಚಿಕ್ಕ ಮಕ್ಳಿಗೂ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಹೀಗೆ ಕಂಟಿನ್ಯೂಸ್ ಆಗಿ ಮಾಡಿ ದಿನ. 15 ನಿಮಿಷ ಟೈಮ್ ಇರಲ್ವಾ ಬೆಳಗ್ಗೆ, ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಆದಷ್ಟು ಬೇಗ ಸೋರಿಯಾಸಿಸ್ ಕಡಿಮೆ ಆಗುತ್ತೆ. ಇನ್ನು ಬನಾನಾ ಅಂದರೆ ಬಾಳೆಹಣ್ಣು ಸಿಪ್ಪೆ. ಈ ಸಿಪ್ಪೆನ, ಬಾಳೆಹಣ್ಣು ತಿನ್ನಿ, ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ಮಸಾಜ್ ಮಾಡಬೇಕು. ಅಂದರೆ ಒಳಗಡೆ ಭಾಗ, ಅಂದರೆ ಬಿಳಿ ಭಾಗ ಇರುತ್ತಲ್ಲ ಸಿಪ್ಪೆಲಿ, ಆ ಭಾಗನ ನಿಮಗೆ ಸೋರಿಯಾಸಿಸ್ ಆಗಿರೋ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಟು ಒಂದು 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಚಿಕ್ಕ ಮಕ್ಕಳಿಗೆ ಈ ಪ್ಲೇಸಲ್ಲೇ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ. ಆದಷ್ಟು ಅದು ಅವ್ರು ಕೆರ್ಕೊಳ್ದಲ್ಲೇ ನೋಡ್ಕೋತಾ ಇರಿ ಫ್ರೆಂಡ್ಸ್, ಅದು ಸ್ಪ್ರೆಡ್ ಆಗಿಬಿಡುತ್ತೆ ಬೇರೆ ಪ್ಲೇಸ್ಗೆ. ಓಕೆನಾ? ಇನ್ನು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ 1 ಸ್ಪೂನ್ ತೊಗೊಂಡ್ರೆ ಒಂದು 4 ಸ್ಪೂನಷ್ಟು ನೀರು ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗುತ್ತಲ್ವ, ಆ ಪೇಸ್ಟ್ನ ನಿಮಗೆ ಸೋರಿಯಾಸಿಸ್ ಆಗಿರೋ ಜಾಗದಲ್ಲಿ ಹಚ್ಚಿ. ಮಸಾಜ್ ಎಲ್ಲ ಮಾಡೋಕೆ ಹೋಗ್ಬಿಡಿ, ಸುಮ್ಮನೆ ಜಸ್ಟ್ ಹಚ್ಚಿ 15-20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಇದು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಡ್ಜಸ್ಟ್ ಆದರೆ ಓಕೆ, ಅಡ್ಜಸ್ಟ್ ಆಗಲಿಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ನಿಮಗೆ ಕೆರೆತ ಶುರುವಾಯಿತು ಅಂದರೆ ಇದನ್ನು ಮಾಡಬೇಡಿ. ಓಕೆನಾ? ಇದು ಅಡ್ಜಸ್ಟ್ ಆದರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಪ್ಲೀಸ್ ಇದನ್ನು ಸ್ಟಾಪ್ ಮಾಡಿಬಿಡಿ. ಅಂದರೆ ಅಲರ್ಜಿ ಥರ ಆಗಿ ನಿಮಗೆ ಇನ್ನೂ ಕೆರೆತ ಜಾಸ್ತಿ ಆಯಿತು ಅಂದರೆ ಇದು ಅಡುಗೆ ಸೋಡೋದು ಮಾಡಿಬಿಡಿ. ಇನ್ನು ಅರಿಶಿನ ಅಷ್ಟೇ. ಅರಿಶಿನ ನಿಮಗೆ ತಲೆ ಭಾಗದಲ್ಲಿ ಹೊಟ್ಟು ಥರ ಆಗಿರ್ತಾರ, ತಲೆ ಭಾಗದಲ್ಲಿ ಆಗಿರೋ ಸೋರಿಯಾಸಿಸ್ಗೆ ಹಚ್ಚಬಾರ್ದು, ಕೂದಲು ಉದುರುತ್ತೆ. ಸೊ ತಲೆ ಭಾಗದಲ್ಲೆಲ್ಲ ಬೇಡ. ಓಕೆನಾ? ಒಳ್ಳೆ ಕೈಗೆ ಕಾಲ್ಗೆಲ್ಲ ಆಗಿರುತ್ತಲ್ವ, ಬೇರೆ ಕಡೆ ಎಲ್ಲಿ ಯಾವ ಪ್ಲೇಸಲ್ಲಿ ಆಗಿದ್ರೂ ಹಚ್ಚಿ, ತಲೆಗೆಲ್ಲ ಬೇಡ. ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟು ಅರಿಶಿನ ಪೇಸ್ಟ್ ಮಾಡಿಕೊಂಡು ನಿಮಗೆ ಸೋರಿಯಾಸಿಸ್ ಆಗಿರೋ ಜಾಗದಲ್ಲಿ ಹಚ್ಚಿ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಇನ್ನು ನಿಮ್ಗೆ ಹಚ್ಚೋದೇ ಹೇಳಿದೆ, ಇವಾಗ ಇಂಟೇಕ್ ತೊಗೊಳ್ಳೋದು ಅಂದರೆ ನೀವು ತಿನ್ನೋದು ಹೇಳ್ತೀನಿ, ಇದನ್ನು ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಮಾಡಬೇಕು. ದಿನ ಬೆಳಗ್ಗೆ ಒಂದು 10 ತುಳಸಿ ಎಲೆ ಮತ್ತು ಬೇವಿನ ಸೊಪ್ಪು, ಬೇವಿನ ಎಲೆ ಒಂದು 10 ತೊಗೊಳ್ಳಿ, 8ರಿಂದ 10 ತೊಗೊಳ್ಳಿ. ಚೆನ್ನಾಗಿ ಫಸ್ಟ್ ತೊಳ್ಕೊಳ್ಳಿ, ಧೂಳೆಲ್ಲ ಇರುತ್ತೆ. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಚೆನ್ನಾಗಿ ಅಗಿತಾ ತಿನ್ನಬೇಕು. ಅಗಿತಾ ತಿಂದು 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ. ಹೀಗೆ ಮಾಡೋದ್ರಿಂದ 1 ತಿಂಗಳಲ್ಲೇ ನಿಮಗೆ ಯಾವುದೇ ಥರ ಚರ್ಮದ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಇನ್ನು ಆ್ಯಪಲ್ ಸೈಡರ್ ವಿನಿಗರ್, ನಮಗೆ ಬೇವಿನ ಸೊಪ್ಪು ಸಿಗ್ತಿಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಆ್ಯಪಲ್ ಸೈಡರ್ ವಿನಿಗರ್ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಅದನ್ನು ತೊಗೊಬನ್ನಿ. 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ 1 ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನಿಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ನೆಕ್ಸ್ಟ್ ಫಿಶ್ ಆಯಿಲ್. ಇದು ನಿಮ್ಮಿಷ್ಟ, ಮಾಡೋರು ಮಾಡ್ಬೋದು. ವೆಜಿಟೇರಿಯನ್ಸ್ ಕಾಮನಾಗಿ ಮಾಡಲ್ಲ. ಈ ಫಿಶ್ ಆಯಿಲ್ ನಿಮಗೆ ಹೊರಗಡೆ ಸಿಗುತ್ತೆ. ಫಿಶ್ ಆಯಿಲ್ ತಂದರೆ ಮೀನೆಣ್ಣೆ. ಈ ಮೀನೆಣ್ಣೆನ ತಗೊಬಂದು ನಿಮಗೆ ಎಲ್ಲಿ ಸೋರಿಯಾಸಿಸ್ ಆಗಿದೆ ಅಲ್ಲೆಲ್ಲ ಹಚ್ಚಿ 15 ನಿಮಿಷ ಬಿಟ್ಟು ಅದನ್ನ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಫುಡ್ ಸಿಗುತ್ತೆ ನಿಮಗೆ. ಆ ಆಹಾರ ತಿನ್ನೋದ್ರಿಂದನೂ ನಿಮಗೆ ಆದಷ್ಟು ಬೇಗ ಸೋರಿಯಾಸಿಸ್ ಕಡಿಮೆ ಆಗುತ್ತೆ. ನಾವು ತಿನ್ನಲ್ಲ, ನಮಗೆ ಫಿಶ್ ಆಯಿಲ್ ಅಂದರೆ ಆಗಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಟೀ ಟ್ರೀ ಆಯಿಲ್,
ಟೀ ಟ್ರೀ ಆಯಿಲ್ ತುಂಬ ಸಲ ಹೇಳಿದ್ದೀನಿ ನಾನು. ಇದು ತುಂಬ ಸ್ಕಿನ್ ಅಲರ್ಜೀಸ್ಗೆ ತುಂಬ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಿಬಿಡಿ, ಸ್ವಲ್ಪ ಜಾಸ್ತಿ ಉರಿ ಬಂದುಬಿಡುತ್ತೆ. ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು, ನೀರಲ್ಲಿ ಡೈಲ್ಯೂಟ್ ಮಾಡಬೇಕು. ಅಂದರೆ ಒಂದು 4-5 ಸ್ಪೂನ್ ನೀರು ತಗೊಂಡ್ರೆ ಅದಕ್ಕೆ 3-4 ಡ್ರಾಪ್ಸ್ 3-4 ಡ್ರಾಪ್ಸ್ ಮಾತ್ರ ಟೀ ಟ್ರೀ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತಿ ಉಂಡೆ ತೊಗೊಳ್ಳಿ. ಹತ್ತಿ ಉಂಡೆಯಿಂದ ಅದನ್ನು ಡಿಪ್ ಮಾಡಿ ಹಚ್ಚಿ. ಏನಕ್ಕೆ ಹತ್ತಿ ಉಂಡೆ ಯೂಸ್ ಮಾಡಬೇಕು ಅಂದರೆ, ನೀವು ಹಾಗೆ ಕೈಯಲ್ಲಿ ಕೈಯಿಂದ ಹಾಕ್ತಿದ್ರೆ ಫಂಗಲ್ ಇನ್ಫೆಕ್ಷನ್ ಅಲ್ವಾ, ನಿಮ್ಮ ಕೈಯಿಂದನೇ ಬೇರೆ ಪ್ಲೇಸ್ಗೂ ಹರಡ್ಬಿಡುತ್ತೆ. ಆದಷ್ಟು ಹಚ್ಚಬೇಕಾದ್ರೆಲ್ಲ ಒಂದು ಹತ್ತಿ ಉಂಡೆ ಯೂಸ್ ಮಾಡಿಬಿಟ್ಟು ಹಚ್ಚಿ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಹೀಗೆ ಡೈಲಿ ಮಾಡಬೇಕು. ಆದಷ್ಟು ಬೇಗ ನಿಮಗೆ ರಿಲೀಫ್ ಕಾಣುತ್ತೆ. ಇನ್ನೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಬೇಕಾದ್ರೆ ಒಂದು 20 ದಿನ ಯೂಸ್ ಮಾಡಿ ನಿಜವಾಗ್ಲೂ ಎಂಥ ಸೋರಿಯಾಸಿಸ್ ಇದ್ದರೂ, ಎಂಥ ಚರ್ಮದ ಅಲರ್ಜಿ ಇದ್ದರೂ ಕಡಿಮೆ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಹೊಂಗೆ ಎಣ್ಣೆನ ಕರಂಜ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ. ಹೊಂಗೆ ಎಣ್ಣೆನ ಕರಂಜ್ ಆಯಿಲ್ ಅಂತ ಕರೀತಾರೆ. ಈ ಕರಂಜ್ ಆಯಿಲ್ ಅಂತ ಕೇಳಿ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇದು 1 ಸ್ಪೂನ್. ಶುದ್ಧ ಹಸುವಿನ ತುಪ್ಪ 1 ಸ್ಪೂನ್. ಎಳ್ಳೆಣ್ಣೆ 1 ಸ್ಪೂನ್. ನೀಮ್ ಆಯಿಲು, ಬೇವಿನ ಎಣ್ಣೆ 1 ಸ್ಪೂನ್. ಎಳ್ಳೆಣ್ಣೆ 1 ಸ್ಪೂನ್. ಶುದ್ಧ ಹಸುವಿನ ತುಪ್ಪ 1 ಸ್ಪೂನ್. ಹೊಂಗೆ ಎಣ್ಣೆ 1 ಸ್ಪೂನ್. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಟನ್ ಬಾಲ್ ತೊಗೊಂಡು ಅದಕ್ಕೆ ಡಿಪ್ ಮಾಡಿಬಿಟ್ಟು ಹಚ್ಚಿ. ನಿಮ್ಗೆ ಎಲ್ಲೆಲ್ಲಿ ಸೋರಿಯಾಸಿಸ್ ಆಗಿದೆ ಅಲ್ಲೆಲ್ಲ ಹಚ್ಚಿ 15-20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಹೀಗೆ ಮಾಡೋದ್ರಿಂದ ಕಂಟಿನ್ಯೂಸ್ 20 ದಿನ ಮಾಡಿ, ನಿಜವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್, ಆದಷ್ಟು ಅಡುಗೆಯಲ್ಲಿ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರು ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ನಮಗೆ ಅದು ಆಲಿವ್ ಆಯಿಲ್ ಒಂಥರ ಆಗುತ್ತೆ, ಸ್ಮೆಲ್ಲು, ತಿನ್ನೋಕ್ಕಾಗಲ್ಲ ಅನ್ನೋರು ಓಕೆ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನಿಮಗೆ ಸೋರಿಯಾಸಿಸ್ ಆಗಿರೋ ಜಾಗದಲ್ಲಿ, ಚರ್ಮದ ಅಲರ್ಜಿ ಆಗಿರೋ ಜಾಗದಲ್ಲಿ ಹಚ್ಚಿ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಎಳ್ಳೆಣ್ಣೆನೂ ಅಷ್ಟೇ. ಎಳ್ಳೆಣ್ಣೆನೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಳ್ಳೆಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ 4 ದಿನ ಮಾಡಿ. ಡೈಲಿ ಮಾಡೋಕ್ಕೆ ಟೈಮ್ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತಂದರೆ ಶನಿವಾರ ಭಾನುವಾರ ಮನೇಲಿ ಇರ್ತಾರಲ್ಲ, ಹೋಗಿ ಸ್ಕೂಲಿಂದ ಬಂದ ತಕ್ಷಣ 4 ಗಂಟೆಗೆ ಸ್ಕೂಲಿಂದ ಬರ್ತಾರೆ, ಹೋಗಿ ಸಂಜೆ ಮಾಡಿಸಿ. ಸಂಜೆ ಚೆನ್ನಾಗಿ ಆಯಿಲ್ ಮಸಾಜ್ ಥರ ಮಾಡಿಬಿಟ್ಟು 1 ಗಂಟೆ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸಿ. ಹೀಗೆ ಮಾಡೋದ್ರಿಂದ ಅವ್ರಿಗೆ ಮಾಯ್ಶ್ಚರೈಸ್ ಕಡಿಮೆ ಆಗಲ್ಲ ದೇಹದಲ್ಲಿ, ಅದರಿಂದನೂ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಬರಲ್ಲ. ಎಳ್ಳೆಣ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟ್, ಹರಳೆಣ್ಣೆ ಎಲ್ಲರೂ ಗೊತ್ತಿರುತ್ತೆ, ಕ್ಯಾಸ್ಟರ್ ಆಯಿಲ್. ಹರಳೆಣ್ಣೆ ನಮ್ಮ ಪೂರ್ವಿಕರೆಲ್ಲ ಯೂಸ್ ಮಾಡೋದು, ಚಿಕ್ಕ ಮಕ್ಕಳಿಗಿದೆ. ಇದನ್ನು ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಿ, ಬಾಡಿ ಫುಲ್ ಮಸಾಜ್ ಮಾಡಿ, ನೋ ಪ್ರಾಬ್ಲಮ್. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಲ್ಲ ನೀಟಾಗಿ ಮಸಾಜ್ ಮಾಡಿ, ಚಿಕ್ಕ ಮಕ್ಕಳಾದರೂ ದೊಡ್ಡವರಾದರೂ ಮಾಡಿಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಬರಲ್ಲ, ಬಂದಿದ್ರೂ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಆದರೆ ಚಿಕ್ಕ ಮಕ್ಳಿಗೆ ಮಾಡಿಸ್ಬೇಕಾದ್ರೆ ನೆನಪಿರಲಿ, ಇದು ವಿಂಟರ್ ಸೀಸನಲ್ಲಿ ಬೇಡ, ರೈನಿ ಸೀಸನ್ನು ಬೇಡ. ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲೆಲ್ಲ ಬೇಡ, ಶೀತ ಆಗಿಬಿಡುತ್ತೆ. ಸೊ ಮಿಕ್ಕಿದ ಬೇಸಿಗೆ ಕಾಲದಲ್ಲಿ ಮಾತ್ರ ಯೂಸ್ ಮಾಡಿ, ಮಿಕ್ಕಿದೆಲ್ಲನೂ ಬೇಕಾದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು 100% ಕೊಬ್ಬರಿ ಎಣ್ಣೆನೂ ಅಷ್ಟೇ ಯಾವುದೇ ಥರ ಚರ್ಮದ ಸಮಸ್ಯೆನ ಕಡಿಮೆ ಮಾಡೋದ್ರಲ್ಲಿ ಒಳ್ಳೆಗೆ ಸಹಾಯ ಮಾಡುತ್ತೆ. ಕೊಕೊನಟ್ ಆಯಿಲ್ 100% ಪ್ಯೂರ್ ಆಗಿರೋದೇ ತೊಗೊಳ್ಳಿ. ಆದಷ್ಟು ಇದೇ ಕಂಪ್ನಿ ತೊಗೊಳ್ಳಿ ಅಂತ ಹೇಳ್ತಿಲ್ಲ ನಾನು, ನೀವು ಆಯುರ್ವೇದಿಕ್ ಶಾಪ್ಗೆ ಹೋಗಿ ಕೇಳಿ, ಪ್ಯೂರ್ ನಮ್ಮ ಕೊಬ್ಬರಿ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತೊಗೊಬಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಿಮಗೆ ಅಲರ್ಜಿ ಆಗಿರೋ ಜಾಗದಲ್ಲೂ ಹಚ್ಬೋದು, ಇಲ್ಲಾಂದರೆ ಬಾಡಿ ಫುಲ್ ಮಸಾಜ್ ಮಾಡಿಕೊಂಡು 1 ಗಂಟೆ ಬಿಟ್ಟು ನೀವು ಸ್ನಾನ ಮಾಡಿ. ನೆಕ್ಸ್ಟ್, ನೀವು ಮೇಯ್ನಾಗಿ ಇದೊಂದು ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸ್ನಾನ ಮಾಡೋ ನೀರಲ್ಲಿ ಎಪ್ಸಮ್ ಸಾಲ್ಟ್ ಅಂತ ನಿಮಗೆ ಸಿಗುತ್ತೆ. ಎಪ್ಸಮ್ ಉಪ್ಪು, ಆ ಉಪ್ಪನ್ನ 1 ಹಿಡಿಯಷ್ಟು ಹಾಕಿ ಆ ನೀರಿಂದ ಸ್ನಾನ ಮಾಡೋದ್ರಿಂದ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಬರಲ್ಲ. ಬಂದಿರೋದೆಲ್ಲ ಕಡಿಮೆ ಆಗುತ್ತೆ. 1 ತಿಂಗಳು ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ನಮಗೆ ಎಪ್ಸಮ್ ಸಾಲ್ಟ್ ಸಿಗ್ತಿಲ್ಲ ಅನ್ನೋರು, ಮಾಮೂಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಸ್ನಾನ ಮಾಡೋ ನೀರಲ್ಲಿ 1 ಹಿಡಿ ಕಲ್ಲುಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಿಂದನೂ ಸ್ನಾನ ಮಾಡಿ. ಎಪ್ಸಮ್ ಸಾಲ್ಟ್ ಸಿಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಇದನ್ನು ಮಾಡಿ. ಮನೇಲಿ ಸಿಗೋದೆ ನಿಂಬೆಹಣ್ಣು ಸಿಗುತ್ತೆ, ಕಲ್ಲುಪ್ಪು ಸಿಗುತ್ತೆ, ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಲ್ಲಿ ಸ್ನಾನ ಮಾಡಿ ಪ್ರತಿದಿನ. ನಿಮಗೆ ಯಾವುದೇ ಥರ ಚರ್ಮದ ಸಮಸ್ಯೆ ಬರಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಚೆನ್ನಾಗಿ ನೀರು ಕುಡಿಸಿ. ಅಟ್ಲೀಸ್ಟ್ 2 ಲೀಟರ್ ನೀರು ಕುಡಿಸ್ಬೇಕು. 8-10 ಗ್ಲಾಸ್ ನೀರು ಕುಡಿಸಿ. ದೊಡ್ಡವರು 3-4 ಲೀಟರ್ ನೀರು ಕುಡೀರಿ. ಚರ್ಮದ ಸಮಸ್ಯೆ ಇರೋರು ನೀರಿಂದನೇ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ, ಚರ್ಮದ ಸಮಸ್ಯೆ, ಅಲರ್ಜಿ ಎಲ್ಲ ಆಗ್ತಿರುತ್ತೆ. ನೀರು ಚೆನ್ನಾಗಿ ಕುಡಿಬೇಕು. ಸ್ನಾನ ಮಾಡೋ ನೀರಲ್ಲಿ ಕಲ್ಲುಪ್ಪು, ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ನಾನ ಮಾಡಿ. ಇದರಿಂದ ನಿಮಗೆ ಯಾವುದೇ ಥರ ಚರ್ಮದ ಸಮಸ್ಯೆ ಬರಲ್ಲ. ಬೆಳಗ್ಗೆ 7-9 ಗಂಟೆ ಮಧ್ಯದಲ್ಲಿ ಆದಷ್ಟು ವಾಕಿಂಗ್ ಮಾಡಿ. ಅರ್ಧ ಗಂಟೆ ವಾಕಿಂಗ್ ಮಾಡಿ ಸಾಕು. ವಾಕಿಂಗಾರೋ ಅಟ್ಲೀಸ್ಟ್ ಹೊರಗಡೆ ನಿಂತ್ಕೊಳ್ಳಿ ಸಾಕು. ಹೊರಗಡೆ ಪೇಪರ್ ಓದ್ತೀರಾ, ಓಕೆ, ಹೊರಗಡೆ ನಿಂತ್ಕೊಂಡೇ ಮಾಡಿ. ಅರ್ಧ ಗಂಟೆ ನೀವು ಬಿಸಿಲಲ್ಲಿ ಇರೋದ್ರಿಂದ ವಿಟಮಿನ್ ಡಿ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಡಿ ಇರೋ ಆಹಾರ ಚೆನ್ನಾಗಿ ತಿನ್ನಿ.
ಅದರಿಂದ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಆದಷ್ಟು ಕಡಿಮೆ ಆಗುತ್ತೆ. ಇನ್ನು ಡಿಯೋಡ್ರೆಂಟ್ಸ್, ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಅದರಲ್ಲಿರೋ ಕೆಮಿಕಲ್ಸಿಂದ ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ. ಜೊತೆಗೆ ಒಳ್ಳೆ ಮಾಯ್ಶ್ಚರೈಸ್ ಯೂಸ್ ಮಾಡಬೇಕು. ಮಾಯ್ಶ್ಚರೈಸ್ ಸ್ನಾನ ಆದಮೇಲೆ, ಇವಾಗ ಸ್ನಾನವರೆಗೂ ಹೇಳಿದೆ ಅಲ್ವಾ, ಸ್ನಾನ ಆದಮೇಲೆ ಡ್ರೈ ಆಗಿಬಿಡುತ್ತೆ. ನಮ್ಮ ಚರ್ಮ ಡ್ರೈ ಆಗದಲೇ ನೋಡ್ಕೋಬೇಕು. ಆದಷ್ಟು ಒಳ್ಳೆ ಹರ್ಬಲ್ ಆಯುರ್ವೇದಿಕ್ದು ಮಾಯ್ಶ್ಚರೈಸ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡಿ. ಆದಷ್ಟು ಡೈಲಿ ಯೂಸ್ ಮಾಡ್ತಾ ಇರಬೇಕು. ಸ್ಕಿನ್ನ ಡ್ರೈ ಆಗದಲೇ ಇರೋಂಗೆ ನೋಡ್ಕೊಳ್ಳಿ ಆದಷ್ಟು. ಅದ್ರ ಜೊತೆಗೆ ಸಕ್ಕರೆ ಜಾಸ್ತಿ ತಿನ್ನಬೇಡಿ ಫ್ರೆಂಡ್ಸ್. ಮಕ್ಕಳಿಗೂ ಸ್ವೀಟ್ಸ್ ಜಾಸ್ತಿ ಕೊಡಬೇಡಿ. ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ, ಜಾಸ್ತಿ ಆಗುತ್ತೆ. ಸಾಲ್ಟ್ ಬಾತ್ ಹೇಳಿದ್ನಲ್ಲ, ಸ್ನಾನ ಮಾಡ್ಬೇಕಾದ್ರೆ ಅದನ್ನ ಮರಿಬೇಡಿ. ಎಪ್ಸಮ್ ಸಾಲ್ಟ್ ಹಾಕಿ ಅಥವಾ ಕಲ್ಲುಪ್ಪು ನಿಂಬೆಹಣ್ಣು ಹಾಕಿ ಸ್ನಾನ ಮಾಡಿಸಿ. ಸ್ಮೋಕಿಂಗು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ರೆ ದೊಡ್ಡವರು, ಪ್ಲೀಸ್ ಅದನ್ನ ಸ್ಟಾಪ್ ಮಾಡಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಕಡಿಮೆ ಆಗಲ್ಲ. ಓಕೆನಾ? ಇದೆಲ್ಲಾನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಜವಾಗ್ಲೂ 1 ತಿಂಗಳಲ್ಲೇ ನಿಮಗೆ ಯಾವುದೇ ಥರ ಸೋರಿಯಾಸಿಸ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ಲಿಂಕ್ಸ್ ಇಲ್ಲಿ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ಪದೇ ಪದೇ ಕಮೆಂಟ್ಸಲ್ಲೆಲ್ಲ ಕೇಳಿಬಿಡಿ ಫ್ರೆಂಡ್ಸ್ ಪ್ಲೀಸ್. ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ID, ನನ್ನ ಫೇಸ್ಬುಕ್ ಗ್ರೂಪ್, ಫೇಸ್ಬುಕ್ ಪೇಜ್, ಬ್ಲಾಗ್ ಎಲ್ಲ ಇರುತ್ತೆ. ಅದರಲ್ಲಿ ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಕಾಮೆಂಟ್ಸಲ್ಲಿ ಇಮಿಡಿಯೇಟ್ ರಿಪ್ಲೈ ಬೇಕು ಅಂತಂದರೆ ಪ್ಲೀಸ್ ನನ್ನ ಫೇಸ್ಬುಕ್ ಪೇಜಿಂದ ನನಗೆ ಮೆಸೇಜ್ ಕಳಿಸಿ. ವಿತಿನ್ 1 ಡೇ ನಾನು ರಿಪ್ಲೈ ಕಳಿಸ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಬರೆದು ರಿಪ್ಲೈ ಕೊಟ್ಟಿಲ್ಲ ಅಂತ ಮಾತ್ರ ಹೇಳಬೇಡಿ. ನಾನು ಕಮೆಂಟ್ಸ್ ಕಾಮನ್ ಆಗಿ 2-3 ದಿನ ಆಗುತ್ತೆ ನೋಡೋದು. ಸೊ FB ಫೇಸ್ಬುಕ್ ಪೇಜ್ ಅಥವಾ ಫೇಸ್ಬುಕ್ ಗ್ರೂಪಿಂದ ನನಗೆ ಮೆಸೇಜ್ ಕಳಿಸಿ. ವಿತಿನ್ 1 ಡೇಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.